ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಶಾಂತ್. ವೀಕ್ಷಕರೇ, ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೊರಬಿದ್ದಿದೆ. ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯದ ಮಕ್ಕಳು ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಬರೋಬ್ಬರಿ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಂತ ನಮ್ಮ ತುಮಕೂರಿನ ವಿದ್ಯಾರ್ಥಿಗಳೇನು ಕಡಿಮೆ ಇಲ್ಲ. ಕಲ್ಪತರು ನಾಡಿನ ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರಿನ ವಿದ್ಯಾರ್ಥಿಗಳು ಕೂಡ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನು ಕೂಡ ಪಡೆದುಕೊಂಡು ಇಡೀ ತುಮಕೂರು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಇದರ ಜೊತೆಗೆ ನಗರದ ಬಟವಾಡಿಯಲ್ಲಿರುವ ಶ್ರೀ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ಗುರಿಯನ್ನ ಮುಟ್ಟಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಜೊತೆಗೆ ತಮ್ಮ ಕಾಲೇಜಿಗೆ ಹಾಗೆ ಸ್ಕೂಲಿಗೆ, ತಮ್ಮ ಶಿಕ್ಷಕರಿಗೆ, ಪೋಷಕರಿಗೆ ಎಲ್ರಿಗೂ ಕೂಡ ಹೆಮ್ಮೆ ತರುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು. ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆದುಕೊಂಡಿರುವ ವಿದ್ಯಾರ್ಥಿಗಳಾದ ಮಂದಾರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮಂದಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಭೂಮಿ ಕೂಡ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಭೂಮಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ಭೂಮಿ, ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ನೀವು 621 ಅಂಕಗಳನ್ನು ಪಡೆದು 5ನೇ ರ್ಯಾಂಕ್ ಬಂದಿದ್ದೀರಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಟೀಚರ್ಸ್, ಪೇರೆಂಟ್ಸ್ ಎಲ್ಲರೂ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ಟೀಚರ್ಸ್ ಮನೆಗೂ ಬಂದು ವಿಶ್ ಮಾಡಿ, ಮತ್ತೆ ಸ್ಕೂಲಿಗೆ ಕರ್ಸ್ಕೊಂಡು ವಿಶ್ ಮಾಡಿ, ಫೋಟೋಸ್ ಎಲ್ಲ ತಗೊಂಡು ಅವ್ರಿಗೆ ತುಂಬ ಪ್ರೌಡ್ ಫೀಲ್ ಆಗಿದೆ. ಓಕೆ, ಅಪ್ಪ ಅಮ್ಮ ಏನು ಹೇಳಿದ್ರು? ಇನ್ನು ಜಾಸ್ತಿ 625 ತಗೋಬೇಕಾಗಿತ್ತಂತ ಏನಾದರೂ ಹೇಳಿದ್ರು? ಎಲ್ಲರಿಗೂ ಇನ್ನೂ ಹೈ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ನನಗೂ ಇತ್ತು. ಆದರೆ ಎಲ್ಲೋ ಸಿಲ್ಲಿ ಮಿಸ್ಟೇಕ್ಸ್, ಮೈನ್ಯೂಟ್ ಮಿಸ್ಟೇಕ್ಸ್ ಆಗಿ 621 ಬಂದಿದೆ. ಎಲ್ಲಿ ಮಿಸ್ಟೇಕ್ ಆಗಿರಬಹುದು? ಮೇ ಬಿ ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು. ಮ್ಯಾಥ್ಸ್ ಅಂತ ಬಂದಾಗ ಯಾವುದೋ ಒಂದು ನಂಬರ್ ತಪ್ಪಾಕೊಂಡು ಮಲ್ಟಿಪ್ಲಿಕೇಶನ್ ಮಾಡೋವಾಗ ಆ ಥರ. ಈಗ ಫೀಲ್ ಆಗ್ತಾ ಇದೆಯಾ 625 ಬರಬೇಕಾಗಿತ್ತು ಅಂತ ಫೀಲ್ ಆಗ್ತಾ ಇದೆಯಾ? ಓಕೆ, ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ? ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದಾರೆ. ಚೆಕ್ ಮಾಡಿದ ತಕ್ಷಣ ಅವರು ಹ್ಯಾಪಿ. 5th ರ್ಯಾಂಕ್ ಬಂದಿದ್ದೀರಾ ಅಂತ ಹೇಳಿ ಖುಷಿ ಪಟ್ರಾ? ಓಕೆ, ಟೀಚರ್ಸ್ ಎಲ್ಲ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇವಾಗ? ಟೀಚರ್ಸ್ ಅವರು ನಮ್ಮಷ್ಟೇ ಎಫರ್ಟ್ಸ್ ಹಾಕಿದ್ದಾರೆ, ನಮ್ಗಿಂತ ಜಾಸ್ತಿನೂ ಹಾಕಿದ್ದಾರೆ. ಅವರು ಡೇ ಆ್ಯಂಡ್ ನೈಟ್ ಕ್ವೆಶನ್ ಪೇಪರ್ಸ್ ರೆಡಿ ಮಾಡ್ಕೊಂಡು, ಪ್ರಾಕ್ಟೀಸ್ ಪೇಪರ್ಸ್, ನಮ್ಮ ಪೇಪರ್ಸ್ ಬದಿರೋದು ಕರೆಕ್ಷನ್ ಮಾಡ್ಕೊಂಡು, ನಮ್ಮ ಮಿಸ್ಟೇಕ್ಸ್ ಫೈಂಡ್ ಮಾಡಿಕೊಂಡು ನಮಗೆ ಹೇಳಿ ನಮ್ಮ ಮಿಸ್ಟೇಕ್ಸ್ನ ತಿದ್ದಿ ಇಲ್ಲಿ ತನಕ ತಂದಿದ್ದಾರೆ. ಅವ್ರಿಗೂ ಪ್ರೌಡ್ ಫೀಲ್ ಆಗಿದೆ. ಸ್ಕೂಲಲ್ಲೆಲ್ಲ ಯಾವ ಥರ ಇರ್ತಾ ಇತ್ತು ನಿಮ್ಮ ಸ್ಟಡಿ ಹವರ್ಸ್ ಆಗಿರ್ಬೋದು, ಅಥವಾ ಟೀಚರ್ಸ್ ಒಂದು ಕೋಆಪರೇಟ್ ಆಗಿರ್ಬೋದು, ಯಾವ ಥರ ಇರ್ತಾ ಇತ್ತು? ಟೀಚರ್ಸ್ ಯಾವಾಗಲೂ ಫ್ರೆಂಡ್ಲಿ, ಯಾವಾಗಲೂ ಅವೈಲೇಬಲ್ ಇದ್ದರು. ಮನೆಗೆ ಹೋದ್ಮೇಲೆ ಫೋನ್ ಮಾಡಿದ್ರು ಅಥವಾ ಮೆಸೇಜ್ ಮಾಡಿದ್ರು, ಅವ್ರು ಫ್ರೀ ಆಗಿ ನಮಗೋಸ್ಕರ ಅಂತ ಟೈಮ್ ಮಾಡಿಕೊಂಡು ಆ ಮೆಸೇಜಿಗೆ ರಿಪ್ಲೈ ಮಾಡ್ತಾಯಿದ್ರು, ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಓಕೆ ಮಂದಾರ್, ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ನೀವು ಕೂಡ 5th ರ್ಯಾಂಕ್ ಬಂದಿದ್ದೀರಾ, 621 ತೊಗೊಂಡಿದ್ದೀರಾ. ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಆದರೆ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಬಂದಿಲ್ಲ. ಎಲ್ಲೋ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಅದರಲ್ಲಿ ಹೋಗಿದೆ. ನೀವು ಕೂಡ ಸಿಲ್ಲಿ ಮಿಸ್ಟೇಕ್ ಇಂದ ಮಾರ್ಕ್ಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಏನು ಸಿಲ್ಲಿ ಮಿಸ್ಟೇಕ್ ಆಗಿರ್ಬೋದು? ಮೋಸ್ಟ್ಲಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಇಂಗ್ಲೀಷಲ್ಲಿ ಗ್ರಾಮರಲ್ಲಿ ಹೋಗಿರ್ಬೇಕು. ಓಕೆ, ಕರೆಕ್ಷನ್ ಮಾಡ್ಕೋಬೇಕಂತ ಅಂತೀರಾ? ಓಕೆ, ಏನಾದರೂ ರಿವ್ಯಾಲ್ಯೂಯೇಷನ್ಗೆ ಏನಾದರೂ ಮತ್ತೆ ಹಾಕ್ತೀರಾ? ಇಲ್ಲ. ಓಕೆ, ಅಪ್ಪ ಅಮ್ಮ ಎಷ್ಟು ಖುಷಿ ಆಗಿದ್ದಾರೆ? ಅವ್ರು ಪ್ರೌಡ್ ಫೀಲ್ ಮಾಡಿದ್ದಾರೆ. ಟೀಚರ್ಸ್ದೆಲ್ಲ ಯಾವ ರೀತಿ ಇರ್ತಿತ್ತು ನಿಮಗೆ ಕೋಆಪರೇಟಿವ್ ಸ್ಕೂಲಲ್ಲಿ? ಏನೋ ಒಂದು ಸ್ಟಡಿ ಅವರ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾವ ರೀತಿ ಇರ್ತಿತ್ತು? ಅಂದರೆ ಸ್ಕೂಲ್ ಸ್ಟಡಿ ಅವರ್ಸು 9 to 4 ಇರ್ತಿತ್ತು. ಡೌಟ್ ಯಾವ್ದಾದ್ರು ಏನಾದ್ರು ಡೌಟ್ ಬಂದರೆ ಟೀಚರ್ಸ್ಗೆ ಈ ಬ್ರೇಕ್ ಟೈಮಲ್ಲಿ ಕೇಳಿದ್ರೆ ಹೇಳ್ಕೊಡೋರು, ಇಲ್ಲಾಂದರೆ ಕ್ಲಾಸಲ್ಲಿ ಕೇಳಿದ್ರೆ ಕ್ಲಾಸಲ್ಲಿ ಹೇಳ್ಕೊಡೋರು. ಓಕೆ, ಅಂದರೆ ಯಾರನ್ನೂ ಇಗ್ನೋರ್ ಮಾಡ್ತಿರ್ಲಿಲ್ಲ. ಕೇಳಿದ್ರೆ ಡೌಟ್ ಯಾವಾಗ ಬೇಕಾದ್ರೂ ಕ್ಲಾರಿಫೈ ಮಾಡೋರು, ಎಲ್ಲ ಟೈಮಲ್ಲೂ ಕ್ಲಾರಿಫೈ ಮಾಡೋರು. ಓಕೆ, ಇವಾಗ ಎಕ್ಸಾಮ್ ಇನ್ನೇನು ಬರ್ತಾ ಇದೆ, ಫೈನಲ್ ಎಕ್ಸಾಮ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಿಮಗೆ ಪ್ರಿಪ್ರೇಟರೀಸ್ ಎಲ್ಲ ನಡೀತಾ ಇರುತ್ತೆ. ಎಷ್ಟು ಪ್ರಿಪ್ರೇಟರೀಸ್ ಮಾಡ್ತಾ ಇದ್ರು? ನಿಮ್ಗೆ ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ರು ಟೀಚರ್ಸ್? ಸ್ಟೇಟ್ ಪ್ರಿಪ್ರೇಟರಿ ಸೇರಿ ನಮಗೆ ಟೋಟಲ್ 7 ಪ್ರಿಪ್ರೇಟರೀಸ್ ಮಾಡಿದ್ರು. ಓಕೆ, ಅದರಲ್ಲಿ ಈಗ ಯಾವ್ದ್ರಲ್ಲಿ ಯಾವ ಟಾಪಿಕಲ್ಲಿ ನಿಮ್ದು ಮಾರ್ಕ್ಸ್ ಹೋಗ್ತಿದೆ, ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಅದನ್ನೆಲ್ಲ ನಮಗೆ ಹೇಳ್ಕೊಡೋರು. ಮತ್ತು ಗ್ರೂಪಾಗಿ ಡಿವೈಡ್ ಮಾಡಿದ್ರು, ABC ಅಂತ. ಆ ಗ್ರೂಪ್ ಮೇಲೆ ಯಾವ ಗ್ರೂಪ್ ಸ್ಟೂಡೆಂಟ್ಸ್ಗೆ ಎಲ್ಲಿ ಸ್ವಲ್ಪ ಫೋಕಸ್ ಮಾಡೋಕೆ ಹೇಳ್ಬೇಕು, ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ ಅದನ್ನ ಸ್ವಲ್ಪ ಹೇಳ್ಕೊಡೋರು ನಾವು. ಓಕೆ, ಗ್ರೂಪ್ ಅಂದರೆ ಯಾವ ರೀತಿ ಗ್ರೂಪ್ ಮಾಡ್ತಾ ಇದ್ರು ನಿಮ್ಮ ಸ್ಕೂಲಲ್ಲಿ? ABC ಅಂತ. ಈಗ A ಅಂದರೆ ಈಗ ಚೆನ್ನಾಗಿ ರ್ಯಾಂಕ್ ತೆಗಿಯೋರು ಅಂತ, B ಅಲ್ಲಿ ಮೀಡಿಯಂ ಆವರೇಜ್, C ಅಂದ್ರೆ ಈಗ ಸ್ವಲ್ಪ ಪಾಸ್ ಆಗ ಕಷ್ಟ ಇರ್ತಾರಲ್ಲ ಅವ್ರಿಗೆ ಬೇಸಿಕ್ಸ್ ಹೇಳ್ಕೊಡ್ತಿದ್ರು ಅವ್ರಿಗೆ. ಓಕೆ, ಅವ್ರಿಗೆ ತುಂಬಾ ಒತ್ತು ಕೊಡ್ತಾ ಇದ್ರು ಅವ್ರಿಗೆ ಜಾಸ್ತಿ ಟೈಮ್. ಓಕೆ, ನೀವು ಮನೇಲಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ನೀವು ಟ್ಯೂಷನ್ಸ್ ಅಥವಾ ಬೇರೆ ಏನಾದ್ರು? ಇಲ್ಲ, ಟ್ಯೂಷನ್ ಎಲ್ಲೂ ಹೋಗಿಲ್ಲ ನಾನು. ಸ್ಕೂಲಲ್ಲೇ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವ್ರು ಫಾಲೋ ಮಾಡಿದ್ದನ್ನೇ, ಅವ್ರು ಹೇಳಿದ್ದನ್ನೇ ಫಾಲೋ ಮಾಡಿ. ಮನೇಲಿ ಎಷ್ಟು ಅವರ್ಸ್ ಓದ್ತಾ ಇದ್ರಿ? ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ?
ನಾನೊಂದು ಡೈಲಿ ಹೋಮ್ವರ್ಕ್ ಬಿಟ್ಟರೆ ಒಂದು 1.5 ಅವರ್ ಅಷ್ಟೇ. 1.5 ಅವರ್ ಅಷ್ಟೇ ನಾವು ಓದ್ತಾ ಇದ್ದೀವಿ. ಅಂದರೆ ನಾರ್ಮಲ್ ವೀಕ್ ಡೇಸಲ್ಲಿ, ಎಕ್ಸಾಮ್ ಹಿಂದಿನ ದಿವಸ ಫುಲ್ ಒಂದು 2 to 3 ಅವರ್ಸ್ ಓದ್ತಿದ್ವಿ. ಓಕೆ. ಭೂಮಿಕಾ, ನೀವು ಎಷ್ಟು ಅವರ್ ಓದ್ತಾ ಇದ್ರಿ? ಮನೇಲಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಪೇರೆಂಟ್ಸ್ ಸಪೋರ್ಟ್ ಯಾವ ರೀತಿ ಇತ್ತು ನಿಮಗೆ? ಸ್ಟಾರ್ಟಿಂಗಿಂದನೂ ಟೀಚರ್ಸೇ ಟೈಮ್ ಟೇಬಲ್ ಹಾಕೋಕ್ಕೆಲ್ಲ ಹೆಲ್ಪ್ ಮಾಡೋರು, ಅವರೇ ಟೈಮ್ ಟೇಬಲ್ ಹಾಕ್ಕೊಡೋರು, ಪೇರೆಂಟ್ಸ್ ಜೊತೆ ಮಾತಾಡೋರು, ನಮ್ಮನ್ನು ಕರೆಸಿ ಮಾತಾಡೋರು. ನಾವೆಲ್ಲ ಲ್ಯಾಗ್ ಆಗ್ತಾ ಇದ್ದೀವಿ, ಯಾವ ಸಬ್ಜೆಕ್ಟಿಗೆ ನಮಗೆ ಜಾಸ್ತಿ ಫೋಕಸ್ ಮಾಡಬೇಕು ಅದೆಲ್ಲ ಹೇಳೋರು. ಅದಾದಮೇಲೆ ಅವರು ಹೋಮ್ ಅಸೈನ್ಮೆಂಟ್ಸ್ ಕೊಡೋರು, ಹೋಮ್ ವರ್ಕ್ಸ್ ಕೊಡೋರು, UTs ಎಲ್ಲ ಮಾಡೋರು ಚಾಪ್ಟರ್ ವೈಸ್. ಯಾವ ಥರ UT ಮಾಡ್ತಾ ಇದ್ರು? ಅಂದರೆ ಯೂನಿಟ್ ಟೆಸ್ಟ್ ಯಾವ ಥರ ಮಾಡ್ತಾ ಇದ್ರು ನಿಮಗೆ? UTಯಲ್ಲಿ ಎಲ್ಲ ಥರ ಕ್ವೆಶನ್ಸ್ನು ಕವರ್ ಮಾಡೋರು. ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್, ಆಮೇಲೆ 1 ಮಾರ್ಕ್ ಯಾವ ಥರ ಬರ್ಬೋದು, ಅದು ಬಿಟ್ಟು ಅಪ್ಲಿಕೇಟಿವ್ ಕ್ವೆಶನ್ಸ್ನು ಕವರ್ ಮಾಡೋರು. ಇದು ಬಿಟ್ಟು ಬೇರೆ ಏನಾದರೂ ಸ್ಟಡಿ ಮಾಡ್ತಾ ಇದ್ರಾ ನೀವು? ಏನು ನಿಮ್ಮ ಸಿಲೆಬಸ್ ಏನಿರುತ್ತೆ ಅದು ಬಿಟ್ಟು ಎಕ್ಸ್ಟ್ರಾ ಏನಾದರೂ ನೀವು ಸ್ಟಡಿ ಮಾಡ್ತಾ ಇದ್ದೀರಾ? ಕ್ವೆಶನ್ ಪೇಪರ್ಸ್ ಅಂದರೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಟೀಚರ್ಸೇ ಕಲೆಕ್ಟ್ ಮಾಡಿ ಬುಕ್ಲೆಟ್ ಥರ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದರು. ಅದನ್ನು ಪ್ರೀವಿಯಸ್ ಇಯರ್ ಪೇಪರ್ಸ್ನು ಅವರು ಕೊಡ್ತಾಯಿದ್ರು ಪ್ರಾಕ್ಟೀಸ್ ಮಾಡೋಕ್ಕೆ. ಗ್ರೂಪ್ ಮಾಡಿಸಿದ್ಮೇಲೆ ಸೆಟ್ 3 ಅವರಿಗೆ ಅಂತಲೇ ಹಾರ್ಸ್ ಎಕ್ಸ್ಟೆಂಡ್ ಮಾಡ್ತಾಯಿದ್ರು, ಸ್ಕೂಲ್ ಹಾರ್ಸ್ 9 o'clock ತನಕ ಅವ್ರಿಗೂ ಸ್ವಲ್ಪ ಸ್ಕೂಲಲ್ಲಿ 9 o'clockವರೆಗೂ ಸ್ಕೂಲ್ ನಡೀತಾ ಇತ್ತಾ? ಹಾಂ, ಯಾರಾದರೂ ಸೆಟ್ 1 ಸೆಟ್ 2 ಇರಬೇಕು ಅಂದರೆ ಇರ್ಬೋದಾಗಿತ್ತು. ಓಕೆ, ಅವ್ರ ಚಾಯ್ಸು. ಸೆಟ್ 3 ಅವ್ರು ಕಂಪಲ್ಸರಿ ಇರಬೇಕಿತ್ತು, ಟೀಚರ್ಸು ಅವ್ರ ಜೊತೆಗೆ ಇರಲೇಬೇಕಿತ್ತು. ಹೌದಾ? ಓಕೆ, ಹಂಗಾದ್ರೆ ನಿಮ್ಮ ಸ್ಕೂಲ್ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಈ ಥರ 9 ಅವರ್ಸ್ವರೆಗೂ ನಿಮ್ಮ ಏನೋ ಒಂದು ಸ್ಟಡಿಗೆ ಇಷ್ಟೊಂದು ಅವರು ಮಹತ್ವ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ಸ್ಕೂಲ್ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ತುಂಬ ಹೆಮ್ಮೆ ಇದೆ. ನಮ್ಮ ರ್ಯಾಂಕ್ನ ಅವರು ಪ್ರೌಡ್ ಫೀಲ್ ಮಾಡ್ತಾರೆ. ಪೇರೆಂಟ್ಸ್ ಅಷ್ಟೇ ಅವ್ರಿಗೂ ಖುಷಿಯಾಗಿರುತ್ತೆ, ಯಾಕಂದರೆ ಅವರು ಎಫರ್ಟ್ಸ್ ಹಾಕಿದ್ದಾರೆ ನಮ್ಮಷ್ಟೇ. ಓಕೆ ಓಕೆ. ನಾನು ಈಗ ಇಲ್ಲಿ ಬಂದಾಗ ಕೇಳ್ಪಟ್ಟೆ, ನಿಮ್ಮ ಇವತ್ತೇನು ರಿಸಲ್ಟ್ ಅನೌನ್ಸ್ ಆಯಿತು 12 ಗಂಟೆಗೆ, ನಿಮ್ಮ ಟೀಚರ್ಸೇ ಎಲ್ಲ ಸ್ಟೂಡೆಂಟ್ಸ್ ಮನೆಗೆ ಹೋಗಿ ವಿಶ್ ಮಾಡಿದ್ರಂತೆ. ಹೇಗೆ ಅನಿಸ್ತಾ ಇದೆ ಅದು? ಅದು ಇನ್ನೂ ಖುಷಿ ಆಗುತ್ತೆ, ಆವಾಗ ಖುಷಿಯಲ್ಲಿ ಇರ್ತೀವಿ. ಅವ್ರು ಬಂದಾಗ ಇನ್ನೂ ಅದು ಖುಷಿ ಜಾಸ್ತಿನೇ ಆಗುತ್ತೆ. ಓಕೆ ಓಕೆ. ನಿಮ್ಗೆ ಹೇಗೆ ಅನ್ನಿಸ್ತು? ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಡನ್ ಆಗಿ ಸರ್ಪ್ರೈಸ್ ಥರ ಬಂದ್ಬಿಟ್ರು. ಸ್ಕೂಲ್ ಅಂದರೆ ನಿಮ್ಮ ಮನೆಗೆ ಸರ್ಪ್ರೈಸ್ ಆಗಿ ಬಂದ್ರ? ನಿಮ್ಗೆ ಅಲ್ಲಿವರೆಗೂ ರಿಸಲ್ಟ್ ಗೊತ್ತಿರಲಿಲ್ವಾ? ರಿಸಲ್ಟ್ ನಾನು ನೋಡಿದ್ದೆ, ಅವರು ಸಡನ್ ಸರ್ಪ್ರೈಸ್ ಥರ ಬಂದರು. ಓಕೆ ಓಕೆ. ಹಾಗಾದರೆ ಈಗ ನೀವು ಭೂಮಿಕಾ ಅವರೇ, ಈಗ ಮನೇಲಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ಅದನ್ನು ಹೇಳ್ತೀರಾ? ಅದು ಟೀಚರ್ಸು ಹೋಮ್ ವರ್ಕ್ ಕೊಡೋರಲ್ವ, ಅದನ್ನು ಎಲ್ಲ ಕ್ವೆಶನ್ ಸಾಲ್ವ್ ಮಾಡಿಕೊಂಡು, ಇವಾಗ ಮ್ಯಾಥ್ಸ್ ಅಂತಂದರೆ ಸರ್ ಎಕ್ಸ್ಟ್ರಾ ಕ್ವೆಶನ್ಸ್ ಕಲೆಕ್ಟ್ ಮಾಡ್ಕೊಂಬಂದು ಕೊಡೋರು, ಅದನ್ನು ಫಾಲೋ ಮಾಡ್ತಾ ಇದ್ವಿ. ಅದನ್ನು ನಾವೇ ಟ್ರೈ ಮಾಡಬೇಕಿತ್ತು, ಅದರಲ್ಲಿ ಡೌಟ್ ಬಂದರೆ ನಾವು ಕೇಳ್ಬೋದಾಗಿತ್ತು. ಸೋಷಿಯಲ್ ಅಂತ ಬಂದಾಗ ಎವ್ರಿ ಚಾಪ್ಟರ್ಗೂ ನೀವು ಫ್ಲೋ ಚಾರ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ಕೊಡೋರು ಗುರೂಜಿ, ಅದನ್ನು ಮಾಡ್ಕೊತಾ ಇದ್ವಿ. ಎಲ್ಲ ಚಾಪ್ಟರ್ಗೂ ಏನೇನು ಈಸಿ ಮಾಡ್ಕೊಬೇಕಿತ್ತು ಅದನ್ನು ಹೇಳೋರು, ಅದನ್ನು ಮನೆಗೆ ಹೋಗಿ ಅದನ್ನು ಫಾಲೋ ಮಾಡ್ತಾ ಇದ್ವಿ. ಓಕೆ. ನೀವು ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ಅದು ಬಿಟ್ಟು ಇವಾಗ ನೀವು ಏನು ಸ್ಟಡಿ ಅವರ್ಸ್ ಅವಾಗಲೇ ಹೇಳಿದ್ರಲ್ಲ 1.5 ಅವರ್ ಓದ್ತಾ ಇದ್ದೆ, ಮತ್ತು ಎಕ್ಸಾಮ್ ಹಿಂದಿನ ದಿನ ಓದ್ತಾ ಇದ್ದೆ ಅಂತ, ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಓದ್ತಾ ಇದ್ದಿದ್ದು? ಅಂದರೆ ನಮಗೆಲ್ಲ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬರ್ತಿತ್ತಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿಸೋರು, ಮತ್ತು ಬೇರೆ ಬೇರೆ ಡಿಸ್ಟಿಕ್ಕಿಂದ ಮಾಡೆಲ್ ಪೇಪರ್ಸು ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಇವರು ಪ್ರಿಪ್ರೇಟರಿನೂ ಕೊಡೋರು, ಮತ್ತು ಯಾವುದು ಅಪ್ಲಿಕೇಶನ್ ಬರ್ಬೋದು. ಎಷ್ಟು ಯೂಸ್ ಆಯಿತು ನಿಮಗೆ ಈ ಫೈನಲ್ ಎಕ್ಸಾಮಿಗೆ? ನಿಮಗೆ ಎಷ್ಟು ಯೂಸ್ ಆಯಿತು ಪ್ರಿಪ್ರೇಟರಿ? ಅಂದರೆ ಆಲ್ಮೋಸ್ಟ್ ಪ್ರಿಪ್ರೇಟರಿಲಿ ಬಂದಿರೋ ಕ್ವಶನ್ಸೇನೆ ಇದರಲ್ಲಿ ರಿಪೀಟ್ ಆಗಿತ್ತು ಎಷ್ಟೊಂದು. ಓಕೆ ಓಕೆ. ಸ್ವಲ್ಪ ಈಸಿ ಆಯಿತು, ಅಂದರೆ ಅಷ್ಟು ಲೋಡ್ ಅನ್ನಿಸ್ಲಿಲ್ಲ ನಮಗೆ ಓದ್ಬೇಕಾದ್ರೆ ಲಾಸ್ಟ್ಗೆ. ಅಂದರೆ ಈಗ ನೀವು 7 ಪ್ರಿಪ್ರೇಟರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಬರ್ಡನ್ ಆಯಿತು ಅಂತ ಏನಾದರೂ ಅನಿಸ್ತಾ? ಇಲ್ಲ ಈಸಿಯಾ? ಅಂದರೆ ಅವಾಗ ಬರ್ಡನ್ ಅನಿಸ್ತಿತ್ತು, ಆದರೆ ಅದು ಎಂಡಿಗೆ ನಮಗೇನೆ ಯೂಸ್ ಆಯಿತು. ಓಕೆ. ಈಗ 10th ಅಂತ ಅಂದರೆ ಬರೀ ಓದು 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 ಅಂತಲೇ ಆಗೋಗ್ಬಿಡುತ್ತೆ. ಇದ್ರ ಜೊತೆ ನಿಮಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಬೇಕಾಗಿರುತ್ತೆ. ನಿಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಎಲ್ಲ ಹೇಗೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ? ನಮಗೆ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿಸ್ತಿದ್ರು, ಮತ್ತು ಇದು ಸಂತೆ ಅಂತ ಮಾಡಿದ್ರು ನಮಗೆ. ಇದಕ್ಕೆ ಎತ್ನಿಕ್ ಡೇ ಎಲ್ಲ ಮಾಡ್ತಾರೆ, ಮತ್ತು ಫೆಸ್ಟು ಕಾಲೇಜ್ ಅವ್ರಿಗೆ ಫೆಸ್ಟ್ ಮಾಡಿದ್ರು, ಮತ್ತು ಫುಡ್ ಫೆಸ್ಟ್ ಅಂತೆಲ್ಲ ಮಾಡಿದ್ರು. ಓಕೆ. ಆ ಥರ ಎಲ್ಲ ಎಂಟರ್ಟೈನ್ಮೆಂಟ್ಗೆ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಭೂಮಿಕಾ, ಈಗ ಬೇರೆ ಸ್ಟೂಡೆಂಟ್ಸ್ ಹೇಳಬೇಕಂತ ಅಂದರೆ ತುಂಬಾ ಮೊಬೈಲ್ ನೋಡ್ತಾನೆ ಇರ್ತಾರೆ, ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಕ್ಸ್ಟ್ರಾ ಬರೀ ಮೊಬೈಲ್ ಯೂಸ್ ಮಾಡ್ತಾ ಇರೋದು, ಟಿ ವಿ ಯೂಸ್ ಮಾಡ್ತಾ ಇರೋದು, ಬರೀ ಈ ಥರ ನೋಡ್ತಾ ಇರ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀರಾ? ಅದು ಯೂಸ್ ಮಾಡ್ಬೋದು, ಆದರೆ ಎಷ್ಟು ಲಿಮಿಟಲ್ಲಿ ಇರಬೇಕೋ ಅಷ್ಟು ಯೂಸ್ ಮಾಡಿದ್ರೆ ಏನು ಅಷ್ಟು ಎಫೆಕ್ಟ್ ಆಗಲ್ಲ. ಅದ್ರ ಜೊತೆ ನಿಮ್ಮ ಟೀಚರ್ಸ್, ನಿಮ್ಮ ಪೇರೆಂಟ್ಸ್ ಗೈಡೆನ್ಸ್ನೂ ತಗೋಬೇಕಷ್ಟೆ.
ಓಕೆ, ನೀವೇನು ಹೇಳ್ತೀರಾ? ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಾರ್ದು. ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಾರ್ದು, ಯಾಕೆ ಯೂಸ್ ಮಾಡಬಾರ್ದು? ಅದು ಟೈಮ್ ಹೆಂಗೆ ಅದು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಹೆಂಗೆ ಟೈಮ್ Time ಹೋಗುತ್ತೆ ಹೆಂಗ್ ಅಂತ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಗೊತ್ತಾಗಲ್ಲ. Okay. ಸಖತ್ ವೇಸ್ಟ್ ಆಗುತ್ತೆ, ಡಿಸ್ಟ್ರಾಕ್ಷನ್ಸ್ ಆಗುತ್ತೆ, ಹಾ, ಮತ್ತೆ ಸ್ಟಡಿ ಮೇಲೆ ಫೋಕಸ್ ಆಗಲ್ಲ ಅಷ್ಟೊಂದು. ಸ್ಟಡಿ ಮೇಲೆ ಫೋಕಸ್ ಆಗಲ್ಲ. ನೀವು ಮೊಬೈಲ್ ನೋಡ್ತಾ ಇದ್ರಾ ಮನೇಲಿ? ಆದರೆ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿರ್ಲಿಲ್ಲ, ಯೂಟ್ಯೂಬ್ ನೋಡ್ತಿದ್ದೆ ಅಥವಾ ಗೇಮ್ ಆಡ್ತಿದ್ದೆ ಅಷ್ಟೇ. ಗೇಮ್ ಆಡ್ತಾ ಇದ್ರಿ. ಓಕೆ, ನೀವು ಎಷ್ಟು ಯೂಸ್ ಮಾಡ್ತಾ ಇದ್ರಿ ಮೊಬೈಲ್ನ? ನಾನು ಇನ್ಸ್ಟಾ ಯೂಸ್ ಮಾಡಲ್ಲ, ಹಾ. ಯೂಟ್ಯೂಬ್ ಮತ್ತು ಸ್ಕೂಲ್ ಗ್ರೂಪ್ಸ್ ಎಲ್ಲ ಮಾಡಿದರು. ಓಕೆ, ಗ್ರೂಪ್ಸಲ್ಲೂ ಎಲ್ಲ ಕಳಿಸ್ತಾ ಇದ್ರು ಅಸೈನ್ಮೆಂಟ್ಸ್. ನಾವು ಅದನ್ನು ಬರೆದು ಅದನ್ನು ಪಿಕ್ ತೆಗೆದು ಕಳಿಸ್ಬೇಕಿತ್ತು, ಅದನ್ನು ವೆರಿಫೈ ಮಾಡೋರು ಆನ್ಸರ್ಸ್ನ. ಓಕೆ. ಓಕೆ, ಈಗ ನಿಮ್ಮ ಸ್ಕೂಲಿಗೆ ಈಗ ನೀವು 621 ತೊಗೊಂಡು ನೀವು ಟಾಪರ್ ಆಗಿದ್ದೀರಾ. ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಅಥವಾ ಅಪ್ಕಮಿಂಗ್ ಯಾರಾದರೂ ಜಾಯ್ನ್ ಆಗ್ತಾರೆ ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭೂಮಿ? ನಾನು ಹೇಳೋದಂದರೆ, ನೀವು ನಿಮ್ಮ ಪೇರೆಂಟ್ಸ್, ನಿಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ, ನಿಮ್ಗೇನು ಸರಿ ಅನಿಸುತ್ತೆ ಮಾಡಿ. ಅದು ಬಿಟ್ಟರೆ ಟೆಕ್ಸ್ಟ್ ಬುಕ್ನ ಮೇನ್ ಸೋರ್ಸ್ ಆಗಿ ತೊಗೊಳ್ಳಿ. ಟೀಚರ್ಸ್ ಕೊಡೋ ಪ್ರಾಕ್ಟೀಸ್ ಪೇಪರ್ಸ್, ಪ್ರೀವಿಯಸ್ ಪೇಪರ್ಸ್ ಎಲ್ಲದನ್ನು ರೆಫರ್ ಮಾಡಿ. ಯಾವುದನ್ನು ಇದು ಈಸಿ ಟಾಪಿಕ್ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟು ಡಿಫಿಕಲ್ಟ್ ಇರೋದನ್ನ ಜಾಸ್ತಿ ಫೋಕಸ್ ಮಾಡಿ ಓದಿ. ಓಕೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜೂನಿಯರ್ಸ್ಗೆ ಅಥವಾ ಅಪ್ಕಮಿಂಗ್ ಜಾಯ್ನ್ ಆಗೋವಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕೇಳಿ, ಮತ್ತೆ ಟೆಕ್ಸ್ಟ್ ಬುಕ್ ಮೇನ್ ಓದಬೇಕು. ಅಂದರೆ ಸ್ಕೂಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾಕೆ ಜಾಯ್ನ್ ಆಗಬೇಕು ನಿಮ್ಮ ಸ್ಕೂಲಿಗೆ ಅಂತ? ಟೀಚರ್ಸ್ ಸಖತ್ ಫ್ರೆಂಡ್ಲಿ ಇರ್ತಾರೆ, ಓಕೆ, ಮತ್ತೆ ಕಾನ್ವರ್ಸೇಷನ್ಸ್ ನಡೀತಿರುತ್ತೆ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮಧ್ಯ. ಏನು ಡೌಟ್ ಕೇಳಿದ್ರು ಹೇಳ್ಕೊಡ್ತಾರೆ. ನೀವು ಬೇಕಾದ್ರೆ ಈಗ ಸ್ಕೂಲಲ್ಲೇ ಆಗಲಿಲ್ಲ ಅಂದರೆ ಮನೆಗೆ ಹೋಗಿ ಅವ್ರ ಪರ್ಸ್ನಲ್ ನಂಬರ್ಗೆ ಏನಾದ್ರು ಡೌಟ್ ಇದ್ರೆ ಅವರು ಹಾಕಿದ್ರೆ ಕ್ಲಾರಿಫೈ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಂದಾರ್ ಹಾಗೆ ಭೂಮಿ ನಮ್ಮ ಜೊತೆ ಇದ್ದಿದ್ದಕ್ಕೆ. ಹಾಗೆ ಗುರುಕುಲ ಶಾಲೆಯ ಒಂದು VT ಇದೆ.
ಎಸ್, ಹಾಗೆ ಶ್ರೀ ಗುರುಕುಲ ಶಾಲೆಯ ಮತ್ತೆ 3 ಜನ ಟಾಪರ್ಸ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಶಿರೀಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಹಾಗೆ ಭಾವನಾ ಕೂಡ ನಮ್ಮ ಜೊತೆ ಇದ್ದಾರೆ. ಭಾವನಾನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಭಾವನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಉದಿತಾ ಅವರು ಕೂಡ, ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಉದಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಶಿರೀಶ್, ಈಗ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ? ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ? 619, 7th ರ್ಯಾಂಕ್ ಸ್ಟೇಟಿಗೆ. ಹಾಂ, ಓಕೆ. ಹೇಗನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಹಾಂ, ಪೇರೆಂಟ್ಸ್ ಎಲ್ಲ ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ. ರಿಲೇಟಿವ್ಸಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಾಂ, ಎಲ್ಲ ಒಳ್ಳೆ ಹಾರೈಸ್ತಾ ಇದ್ದಾರೆ. ಓಕೆ. ಓಕೆ, ಭಾವನಾ ಅವರೇ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಇದೆ. ಹಾಂ, ಬೆಸ್ಟ್ ಸ್ಕೋರ್ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ಹೊಗಳ್ತಾ ಪ್ರೌಡ್ ಮೂಮೆಂಟ್. ಓಕೆ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಎಷ್ಟನೇ ರ್ಯಾಂಕ್ ಬಂದಿದೆ? ನನ್ನ ಮಾರ್ಕ್ಸ್ 619, 7th ರ್ಯಾಂಕ್ ಫಾರ್ 7th ರ್ಯಾಂಕ್ ಬಂದಿದೆ. ಅಪ್ಪ ಅಮ್ಮ ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಸ್ಕೂಲಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಆಸ್ ಎಕ್ಸ್ಪೆಕ್ಟೆಡ್ ಚೆನ್ನಾಗಿ ಬಂದಿದೆ, ಯು ಹ್ಯಾವ್ ಡನ್ ವೆಲ್ ಅಂತ. ಓಕೆ, ಇನ್ನ 4 ಮಾರ್ಕ್ಸ್ ಅಷ್ಟೇ ಹೋಗಿರೋದು. ಏನು ಅನಿಸ್ತಾ ಇದೆ? ಇನ್ನ ಬರಬೇಕಾಗಿತ್ತು ಅಂತ ಅನಿಸ್ತಾ ಇದೆ? ಐ ಎಕ್ಸ್ಪೆಕ್ಟೆಡ್ ಮೋರ್ ಆ್ಯಕ್ಚುಲಿ. ಸ್ಲೈಟ್ ವೇರಿಯೇಷನ್ ಇಂದ ಹಾಗಾಗಿದೆ. ಎಲ್ಲಿ ಹೋಗಿರ್ಬೋದು ನಿಮ್ಮ ಅನಿಸಿಕೆ? ಮ್ಯಾಥಮೆಟಿಕ್ಸಲ್ಲಿ ಐ ಲಾಸ್ಟ್ ಸಮ್ ಮಾರ್ಕ್ಸ್, ಸೊ ಐ ಹ್ಯಾವ್ ಟು ಸಿ ಥ್ರೂ ಇಟ್. ಹೋಯಿತು. ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಭಾವನಾ ನಿಮಗೆ? ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ದೇ ಆರ್ ವೆರಿ ಸಪೋರ್ಟಿವ್ ಹಾಂ, ಇನ್ ಆಲ್ ದ ವೇಸ್. ಲೈಕ್ ಯಾರು ಎಲ್ಲಿ ಲ್ಯಾಗ್ ಆಗ್ತಾ ಇದ್ದಾರೆ ಅದ್ರ ಮೇಲೆ ಫೋಕಸ್ ಮಾಡಿ ಅವರಿಗೆ ಎಷ್ಟು ವರ್ಕ್ ಪ್ರೆಷರ್ ಕೊಡಬೇಕು ಅಷ್ಟು ಕೊಟ್ಟು ಯಾವ ಥರ ಟ್ರೀಟ್ ಮಾಡ್ಬೇಕು ಹಂಗೆ ಮಾಡಿ ಲೈಕ್ ಸ್ಕೋರಿಂಗಿಗೆ ದೇ ಡಿಡ್ ವೆರಿ ವೆಲ್. ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಮನೇಲಿ ಪೇರೆಂಟ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು? ಬೇಸಿಕಲಿ ನನ್ನ ಇಬ್ಬರು ಪೇರೆಂಟ್ಸ್ ಟೀಚರ್ಸ್. ಓಕೆ. ಸೊ ವಿಚ್ ವಾಸ್ ಅ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ಮೀ. ಓಕೆ. ತುಂಬಾ ಹೆಲ್ಪ್ ಮಾಡಿದ್ರು ಸ್ಟ್ರಗಲ್ಸ್ ಜೊತೆ. ಸ್ಟ್ರಗಲ್ಸ್ ವೇರ್ ದೇರ್ ಸ್ಟ್ರಗಲ್ ದೇರ್ ಯು ವಿಲ್ ಗೆಟ್ ಅ ಸಕ್ಸಸ್. ಹೌದು. ಎಲ್ಡರ್ ಸಿಸ್ಟರ್ ಬೇರೆ ಇದ್ರು, ಸೊ ಶಿ ಸ್ಟಡಿಡ್ ಇನ್ ದ ಸೇಮ್ ಸ್ಕೂಲ್, ಓಕೆ, ವಿಚ್ ವಾಸ್ ಅನದರ್ ಪ್ಲಸ್ ಪಾಯಿಂಟ್. ಸೊ ದಟ್ ವಾಸ್ ಗುಡ್. ನೀವು ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ? ಮನೇಲಿ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ? ಸ್ಕೂಲಲ್ಲಿ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ? ಮನೇಲಿ ಮಾರ್ನಿಂಗ್ 2 hours, ಈವ್ನಿಂಗ್ ಸ್ಕೂಲ್ ಆದ್ಮೇಲೆ ಒಂದು 2 hours. 2 hours ಸ್ಟಡಿ ಮಾಡ್ತಾ ಇದ್ರಿ. ಓಕೆ. ಹಾಗೆ ಉದಿತಾ, ನೀವು ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ? ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ? 620 ಮಾರ್ಕ್ಸ್, 7th ರ್ಯಾಂಕ್, 6th ರ್ಯಾಂಕ್. 6th ರ್ಯಾಂಕ್ ತಗೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ? ಅಪ್ಪ ಅಮ್ಮ ಏನಂದ್ರು? ಸ್ಕೂಲಲ್ಲೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಇದೆ? ಐ ಆಮ್ ಪ್ರೌಡ್ ಆಫ್ ಯು ಅಂತ ಪೇರೆಂಟ್ಸ್ ಹೇಳಿದ್ರು. ಹಾಂ, ಮತ್ತು ಟೀಚರ್ಸೂ ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಈ ಥರ ಸಕ್ಸಸ್ ಸಿಕ್ಕಿದೆ, ಖುಷಿ ಪಡು ಅಂತ ಹೇಳಿದ್ರು. ಹಾಂ, ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಮನೆಗೆ ಬಂದಿದ್ದರು. ಹಾಂ, ಓಕೆ. ಅದಾದಮೇಲೆ ಈಗ ನಿಮ್ಮದು ಮಾರ್ಕ್ಸ್ ಏನು 620 ಮಾರ್ಕ್ಸ್ ತೊಗೊಂಡಿದ್ದೀರಾ. ಇನ್ ಜಸ್ಟ್ 5 ಮಾರ್ಕ್ಸಲ್ಲಿ ನಿಮ್ಮದು 625 ಇದಾಗಿದೆ. ಸೊ 5 ಮಾರ್ಕ್ಸ್ ಹೋಗಿರೋದ್ರಿಂದ ನಿಮ್ಗೆ ಏನಾದರೂ ಬೇಜಾರಿದೆಯಾ ಅಥವಾ ಬರಬೇಕಾಗಿತ್ತು ಇನ್ನು ಮಾರ್ಕ್ಸ್ ಅಂತ ಅನಿಸ್ತಾ ಇದೆಯಾ? ಇನ್ನೂ ಅನಿಸ್ತಾ ಇದೆ. ಎಲ್ಲಿ ಹೋಗಿರ್ಬೋದು ಮಾರ್ಕ್ಸ್ ನಿಮಗೆ? ಸಿಲಿ ಮಿಸ್ಟೇಕ್ಸ್ ಏನಾದರೂ ಮಾಡಿರ್ಬೋದು. ಓಕೆ. ಇಲ್ಲದೆ ಹೋದರೆ ಅಂಡರ್ಲೈನ್ ಮಾಡಿಲ್ಲ ಅಂತ. ಹಾಂ, ಮತ್ತು ಹಿಂದಿ ಮತ್ತು ಸೈನ್ಸಲ್ಲಿ ಹಾಂ, ಒಂದ್ಸತಿ ಚೆಕ್ ಮಾಡಬೇಕು. ಓಕೆ. ಹಾಗಾದರೆ ಇವಾಗ ನೀವು ರಿವ್ಯಾಲ್ಯೂಯೇಷನ್ಸ್ಗೆ ಹಾಕೋ ಥರ ಏನಾದರೂ ಇದೆಯಾ? ಮತ್ತೆ ಹಾಕ್ತೀರಾ ರಿವ್ಯಾಲ್ಯೂಯೇಷನ್ಗೆ? ಚೆಕ್ ಮಾಡ್ತೀನಿ ಫಸ್ಟ್ ಪೇಪರ್ಸ್, ನೆಕ್ಸ್ಟ್ ಏನಾದ್ರು ಟೀಚರ್ಸ್ ಅಡ್ವೈಸ್ ಏನಾದರೂ ಇನ್ನೂ ಹಾಕಿ ಅಂತ ಹೇಳಿದ್ರೆ ಅವಾಗ. ಓಕೆ, ನೀವು ಮನೇಲಿ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ವಿ? ಪೇರೆಂಟ್ಸ್ ಸಪೋರ್ಟ್ ಎಲ್ಲ ಹೇಗಿತ್ತು ನಿಮಗೆ? ಅರೌಂಡ್ 4 hours ಓದ್ತಾ ಇದ್ವಿ. ಮತ್ತೆ ಮನೇಲಿ 4 hours ಸ್ಟಡಿ ಮಾಡ್ತಾ ಇದ್ರಾ? ಓಕೆ. ಯಾವ ರೀತಿ? ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತಾ ಇದ್ರಿ? ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? 6 o'clock ಹಂಗೆ ಎದ್ದೇಳ್ತಾ ಇದ್ದೆ. 6 o'clock ಹಂಗೆ ಎದ್ದೇಳ್ತಾ ಇದ್ರಿ. ಅಪ್ಪಿಲ್ 7:30 ಓದ್ತಾ ಇದ್ದೆ. ಹಾಂ, ತಿರ್ಗಾ ಸಂಜೆ 6 ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಅಸೈನ್ಮೆಂಟ್ಸ್ ಎಲ್ಲ ತುಂಬ ಜಾಸ್ತಿ ಕೊಡ್ತಾ ಇದ್ರು, ಸೊ ಅವಾಗ ಜಾಸ್ತಿ ಪ್ರಾಕ್ಟೀಸ್ ಆಗ್ತಾ ಇತ್ತು. ಓಕೆ. ಹಾಗೆ ಶಿರೀಶ್ ಅವರೇ, ನೀವು ನಿಮ್ಮ ಸ್ಕೂಲಲ್ಲಿ ಪ್ರಿಪ್ರೇಟರೀಸ್ ಆಗಿರ್ಬೋದು, ಬೇರೆ ಥರ ಯೂನಿಟ್ ಟೆಸ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಯಾವ ರೀತಿ ಕೊಡ್ತಾ ಇದ್ರು ನಿಮಗೆ? ಪ್ರಿಪ್ರೇಟರಿ 6 ಮಾಡಿದ್ರು ಸ್ಕೂಲಿಂದ. ಒಂದು ಸ್ಟೇಟ್ ಪ್ರಿಪ್ರೇಟರಿ ನಡೀತು. ಮತ್ತು ಯೂನಿಟ್ ಟೆಸ್ಟ್ ಎಲ್ಲ ವೀಕ್ಲಿ ನಡೀತಾ ಇತ್ತು, ಲೆಸನ್ ವೈಸ್ ಮಾಡ್ತಾ ಇದ್ರು. ಅದರಲ್ಲೆಲ್ಲ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀವೋ ಅದನ್ನೆಲ್ಲ ಇಂಡಿವಿಜುವಲ್ ಆಗಿ ಕರೆದಿ ಮಾತಾಡಿ ಇಲ್ಲಿ ಕರೆಕ್ಟ್ ಮಾಡ್ಕೊಬೇಕು, ನೀನು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋ ಅಂತ ಎಲ್ಲ ಅಡ್ವೈಸ್ ಮಾಡ್ತಾಯಿದ್ರು. ಅದು ನನಗೆ ಯೂಸ್ ಆಯಿತು. ಓಕೆ. ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಪಟ್ಟಿದ್ದಾರೆ? ನಿಮ್ಮ ಮ್ಯಾನೇಜ್ಮೆಂಟು ಅಥವಾ ನಿಮ್ಮ ಟೀಚರ್ಸ್ ಆಗಿರ್ಬೋದು ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಪೇರೆಂಟ್ಸ್ ಫುಲ್ಲು ಪ್ರೌಡ್ ಆಗಿದ್ದಾರೆ. ಹಾಂ, ಮತ್ತು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಅವರೆಲ್ಲ ಫುಲ್ಲು ಪ್ರೌಡ್ ಫೀಲ್ ಮಾಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟಿಂದ ಮನೆಗೆ ಬಂದು ಆನರ್ ಮಾಡಿದರು. ಮತ್ತು
ನೆಕ್ಸ್ಟ್ ಇದೇ ಕಾಲೇಜಲ್ಲೇ ಇದೇ ಸ್ಕೂಲಲ್ಲೇ ಕಂಟಿನ್ಯೂ ಮಾಡಬೇಕಂತ ಕಾಲೇಜಿಗೆ. ಕಾಲೇಜ್ ಕೂಡ ಗುರುಕುಲ ಕಾಲೇಜಲ್ಲೇ ಕಂಟಿನ್ಯೂ ಮಾಡಬೇಕಂತ ಇದ್ದೀರಾ. ಓಕೆ, ಮ್ಯಾನೇಜ್ಮೆಂಟ್ ಎಲ್ಲ ಯಾವ ರೀತಿ ಇದೆ ಅಲ್ಲಿ ಶಿರೀಶ್ ಅವರೇ? ಚೆನ್ನಾಗಿದೆ, ಮತ್ತು ಅವರು 1-to-1 ಕೇರಿಂಗ್ ಇದೆ, ಮತ್ತು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಸ್ಟೂಡೆಂಟ್ಸು ಮತ್ತು ಟೀಚರ್ ಅವರೆಲ್ಲ ಫ್ರೆಂಡ್ಲಿಯಾಗೇ ಇರ್ತಾರೆ, ಮತ್ತು 1-to-1 ಕೇರಿಂಗ್ ಜಾಸ್ತಿ ಮಾಡ್ತಾರೆ. ಕೇರ್ ಜಾಸ್ತಿ ಮಾಡೋದ್ರಿಂದ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಅಂತ ಹೇಳ್ತೀರಾ. ಮತ್ತು ಟೂ ಫ್ರೆಂಡ್ಲಿನೂ ಆಗಲ್ಲ. ಎಜುಕೇಷನ್ ಪರ್ಪಸ್ಸಿಗೆ ಎಷ್ಟು ಬೇಕು ಮತ್ತು ಒಂದು ರ್ಯಾಂಕ್ ತರಿಸೋದಕ್ಕೆ ಏನು ಟ್ರೈ ಮಾಡ್ಬೋದು ಅದು ಬೆಸ್ಟಾಗಿ ಮಾಡ್ತಾರೆ. ಓಕೆ, ಹಾಗೆ ಭಾವನಾ, ನೀವು ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮ ಸ್ಕೂಲಲ್ಲಿ ಗುರುಕುಲ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ಯಾವ ಥರ ಇರ್ತಿತ್ತು? ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಯಾವ ರೀತಿ ಇತ್ತು? ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲದರಲ್ಲೂ ಫೋಕಸ್ ಮಾಡ್ತಾಯಿದ್ರು. ಕಲ್ಚರಲ್ ಆ್ಯಕ್ಟಿವಿಟೀಸ್, ಕಲ್ಚರಲ್ ಬೇಸಿಕಲಿ ನಮ್ಮ ಸ್ಕೂಲ್ ಟಾಪಲ್ಲಿದೆ ಅನಿಸುತ್ತೆ. ಹಾಗೆ ಸ್ಪೋರ್ಟ್ಸ್ ಅಂತ ಬಂದರೆ ಅದಕ್ಕೂ ಸಪೋರ್ಟ್ ಮಾಡಿ ದೇ ಗೇವ್ ಇಂಪಾರ್ಟೆನ್ಸ್ ಫಾರ್ ದ ಸ್ಪೋರ್ಟ್ಸ್ ಆ್ಯಸ್ ವೆಲ್. ಕೆಲವೊಂದು ಪ್ರೋಗ್ರಾಮ್ಸ್ ನಡೀತಾ ಇತ್ತು, ಲೈಕ್ ಅದ್ರ ಇಂಪಾರ್ಟೆನ್ಸ್ ಹೇಳೋರು, ಕೆಲವೊಂದು ಆ್ಯಕ್ಟ್ಸ್ ಮಾಡಿಸೋರು, ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್, ಟೀಚರ್ಸ್ ಇನ್ವಾಲ್ವ್ಮೆಂಟ್ ಚೆನ್ನಾಗಾಗ್ತಾಯಿತ್ತು. ಸೊ ಅದರಿಂದ ನಾವು ಏನರಲ್ಲಿ ಬೆಸ್ಟ್ ಇದ್ದೀವಿ ಅನ್ನೋದನ್ನ ನಮ್ದನ್ನ ನಾವು ಫೈಂಡ್ ಔಟ್ ಮಾಡ್ಕೊಬೋದಾಯ್ತು. ಓಕೆ, ಸೊ ಇಟ್ಸ್ ಅ ಗುಡ್ ಐಡಿಯಾ ಆಗ್ತದೆ. ಓಕೆ, ಹಾಗೆ ಉದಿತಾ ಅವರೇ, ನಿಮ್ಮ ಸ್ಕೂಲಲ್ಲಿ ಟೀಚರ್ ಸಪೋರ್ಟ್ ಎಲ್ಲ ಯಾವ ರೀತಿ ಇರ್ತಾ ಇತ್ತು? ಟೀಚರ್ಸಿಗೆ ಯಾವಾಗ ಕಾಲ್ ಮಾಡಿದ್ರು ಅಥವಾ ಮೆಸೇಜ್ ಮಾಡಿದ್ರು ಯಾವಾಗಲೂ ಡೌಟ್ಸ್ ಕ್ಲಿಯರ್ ಮಾಡ್ತಾಯಿದ್ರು. ಮತ್ತು ಏನೇನು ಮಿಸ್ಟೇಕ್ಸ್ ಆಗ್ತಾಯಿದೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ, ನೆಕ್ಸ್ಟ್ ಇದನ್ನು ರಿಪೀಟ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಮತ್ತು ತುಂಬ ಸಪೋರ್ಟಿವ್ ಆಗಿದ್ದರು, ಇಂಡಿವಿಜುವಲ್ ಕೇರ್ ಇತ್ತು. ಓಕೆ, ಸ್ಕೂಲ್ ಎನ್ವಿರಾನ್ಮೆಂಟ್ ಎಲ್ಲ ಹೇಗೆ, ಯಾವ ರೀತಿ? ಸ್ಕೂಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ಮತ್ತೆ ಗುರುಕುಲ ಕಾಲೇಜ್ ಕೂಡ ಇದೆ, ಅಲ್ಲೇ ಜಾಯ್ನ್ ಆಗ್ಬೇಕಂತನಾ ಇಲ್ಲ? ಓಕೆ, ಇವಾಗ ನಿಮ್ಮ ಏನು ಜೂನಿಯರ್ಸ್ ಇರ್ತಾರೆ ಅಥವಾ ಅಪ್ಕಮಿಂಗ್ ಯಾರಾದರೂ ಜಾಯ್ನ್ ಆಗ್ತಾರೆ ಅನ್ನೋವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ ಸ್ಕೂಲ್, ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟಿವ್ ಆಗಿದೆ. ಮತ್ತು ಟೀಚರ್ಸ್ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋದರೆ ನಿಜ ಸಕ್ಸಸ್ ಸಿಗುತ್ತೆ. ಓಕೆ, ಭಾವನಾ, ನೀವೇನು ಹೇಳ್ತೀರಾ ನಿಮ್ಮ ಅಪ್ಕಮಿಂಗ್ ಜೂನಿಯರ್ಸ್ಗಾಗಿರ್ಬೋದು ಅಥವಾ ನ್ಯೂ ಜಾಯ್ನರ್ಸ್ಗಾಗಿರ್ಬೋದು, ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಸ್ಕೂಲ್ ಅಥವಾ ಕಾಲೇಜಿಗೆ ಸೇರಿದ್ರೆ ನಾಟ್ ಓನ್ಲಿ ಸ್ಟಡೀಸ್, ನಿಮಗೆ ಬೇರೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಸೊ ಯು ವಿಲ್ ಗೆಟ್ ಟು ನೋ ಯುವರ್ ಬೆಸ್ಟ್ ಪಾಯಿಂಟ್ಸ್. ಸೊ ಅದು ನಿಮ್ಮ ಸಕ್ಸಸ್ಸಿಗೆ ಒಂದು ಸ್ಟೇರ್ ಕೇಸ್ ಥರ ಆಗಿರುತ್ತೆ. ಸೊ ಬೆಸ್ಟ್ ಸಪೋರ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್, ಗುಡ್ ಟೀಚರ್ಸ್ ಆ್ಯಂಡ್ ಅ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀರಾ. ಒಟ್ಟಾರೆ ನಿಮ್ಮ ಸ್ಕೂಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಎಂಟೈರ್ ಸ್ಕೂಲ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಥವಾ ಬೇರೆ ಒಂದು ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸ್, ಎಲ್ಲದ್ರ ಬಗ್ಗೆ. ಸ್ಕೂಲ್ ಅಂದ್ರೆ ಸ್ಕೂಲ್ ಲೈಫ್ ವಿಲ್ ಬಿ ದ ಬೆಸ್ಟ್ ಲೈಫ್. ಓಕೆ, ಅದನ್ನ ಲೀಡ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಚೂಸ್ ಅ ಬೆಸ್ಟ್ ಸ್ಕೂಲ್. ಹೌದು. ಸೊ ಇಟ್ ಶುಡ್ ಬಿ ಅ ಬೆಸ್ಟ್ ಸ್ಕೂಲ್ ಅಂತ ಅಂದರೆ ಗುರುಕುಲ ಸ್ಕೂಲ್ ಅಂತ ಹೇಳ್ಬೋದಾ? ಹಾಂ, ಹೇಳ್ಬೋದು. ಓಕೆ, ಓಕೆ. ಸೊ ಅದನ್ನ ಚೂಸ್ ಮಾಡಿದ್ದೀರಾ ಅಂದರೆ ಇಟ್ಸ್ ಯು ಆರ್ ಗೋಯಿಂಗ್ ಇನ್ ಅ ರೈಟ್ ಪಾತ್. ಹಾಂ, ಆ್ಯಂಡ್ ಎಲ್ಲದ್ರ ಮೇಲೂ ಫೋಕಸ್ ಇರುತ್ತೆ. ಸ್ಟಡೀಸ್ ಮೇಲೆ ಎಷ್ಟು ಬೇಕು ಅಷ್ಟು ಫೋಕಸ್ ಮಾಡಿದರೆ ಬೆಟರ್ ಚಾಯ್ಸ್. ಓಕೆ, ಓಕೆ. ಹಾಗೆ ಶಿರೀಶ್ ಅವರೇ, ಈಗ ರೀಲ್ಸ್ ಆಗಿರ್ಬೋದು, ಮೊಬೈಲಲ್ಲಿ ಜಾಸ್ತಿ ಯೂಟ್ಯೂಬು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸು ಎಜುಕೇಷನ್ ಟೈಮಲ್ಲಿ. ಈ ಥರ ನಿಮ್ಮ ಫ್ರೆಂಡ್ಸಲ್ಲೇ ತುಂಬ ಜನ ಇರ್ತಾರೆ, ಅಥವಾ ಬೇರೆ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಜನ ಇರ್ತಾರೆ ಮೊಬೈಲ್ ನೋಡೋ ಅಂಥವ್ರು ಅಥವಾ ಟಿ ವಿ ನೋಡೋ ಅಂಥವ್ರು. ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸ್ಟಡಿ ಟೈಮಲ್ಲಿ ಈ ಥರ ಎಲ್ಲ? ಆದಷ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ. ಬಟ್ ಅದು ಒಂದು ಟೈಮಲ್ಲಿ ಅಂದರೂ ಎಲ್ಲ ನೋಡ್ತಾರೆ, ಅಂದ್ರೂ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಎಷ್ಟು ಅವಾಯ್ಡ್ ಮಾಡ್ಬೋದು ಅಷ್ಟು ಅವಾಯ್ಡ್ ಮಾಡಿ, ಸ್ಟಡೀಸ್ ಕಡೆನೇ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಮತ್ತು ಇದರಿಂದ ಡಿಸ್ಟ್ರಾಕ್ಟ್ ಜಾಸ್ತಿ ಆಗ್ತಾರೆ, ಮೊಬೈಲಿಂದ ತುಂಬ ಡಿಸ್ಟ್ರಾಕ್ಟ್ ಆಗುತ್ತೆ. ಹೌದು, ಹಾಂ, ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳಿ. ಓಕೆ. ಹಾಗೆ ಭಾವನಾ, ಈಗ ನಿಮಗೆ ಇವ್ರು ಶಿರೀಶ್ ಹೇಳ್ತಾ ಇದ್ರು 6 ಪ್ರಿಪ್ರೇಟ್ರಿ ಆಯಿತು ಅಂತ ಹೇಳ್ತಾ ಇದ್ರು. ನಿಮಗೆ ಅದು ಬರ್ಡನ್ ಆಯಿತು ಅಂತ ಅನಿಸ್ತಾ? ಮತ್ತು ಅದ್ರ ಜೊತೆಗೆ ಯೂನಿಟ್ ಟೆಸ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಆದಾಗ ಬರ್ಡನ್ ಆಯಿತು ಅಂತ ಅನಿಸ್ತಾ ನಿಮಗೆ? ಯೂನಿಟ್ ಟೆಸ್ಟ್ ಅಂದರೆ ಲೆಸನ್ ವೈಸ್ ಹೋಗ್ತಾ ಇತ್ತು. ಸೊ ದೇರ್ ಯು ವುಡ್ ಗೆಟ್ ಪರ್ಫೆಕ್ಟ್ ವಿಷನ್ ಆನ್ ಅ ಲೆಸನ್ ವೈಸ್ ಪರ್ಫೆಕ್ಟ್ ಆಗ್ತಾ ಬರ್ತಾಯಿದ್ರು. ಸೊ ನಮಗೆ ಟೆಸ್ಟ್ ಅಥವಾ ಎಕ್ಸಾಮ್ 3-4 ಲೆಸನ್ ಕಂಬೈನ್ಡ್ ಆಗಿ ಕೊಟ್ಟಾಗ ಬರ್ಡನ್ ಆಗ್ತಾ ಇರಲಿಲ್ಲ. ಸೊ ದಟ್ ವಾಸ್ ಹೆಲ್ಪ್ಫುಲ್. ಪ್ರಿಪ್ರೇಟ್ರಿ ಅಂತ ಬಂದಾಗ ಪ್ರೆಸೆಂಟೇಷನ್ಸ್ ಚೆನ್ನಾಗಾಗ್ತಿತ್ತು.
ಸೊ ಎವ್ರಿಥಿಂಗ್ ವಾಸ್ ಗೆಟಿಂಗ್ ಇಂಪ್ರೂವ್ಡ್. ನಾವು ಏನತ್ರಲ್ಲಿಲ್ಲ ಅದನ್ನು ನೋಡ್ಕೊತಿದ್ವಿ. ಮಾರ್ಕ್ಸ್ ಅಷ್ಟೇ ಅಲ್ಲದೆ ಬೇರೆ ಏನೇನು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅವಾಗ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಪ್ರಿಪ್ರೇಟ್ರಿ ಓದ್ತಾನೆ ಇರಬೇಕು. ಇದು ಫೇಸ್ ಮಾಡಲೇಬೇಕಾಗಿರೋ ಒಂದು ಫೇಸ್. ಓಕೆ. ಸೊ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆಂಗೆ. ಅಷ್ಟು ನಿಮಗೆ 6ರಿಂದ 7 ಪ್ರಿಪ್ರೇಟರಿ ಕೊಟ್ಟಿದ್ದಕ್ಕೆ ನಿಮಗೆ SSLC ಎಕ್ಸಾಮಲ್ಲಿ ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಈಸಿ ಆಯಿತಾ? ಹೆಲ್ಪ್ಫುಲ್ ಆಗಿತ್ತು. ನಮ್ಮ ಸ್ಟಡೀಸ್ ಜೊತೆಗೆ ಅದು ಇಟ್ ವಾಸ್ ಕ್ವೈಟ್ ಹೆಲ್ಪ್ಫುಲ್. ಓಕೆ. ನೀವು ಉದಿತಾ ಅವರೇ, ನಿಮ್ಮ ಒಟ್ಟಾರೆ ನಿಮ್ಮ ಸ್ಕೂಲ್ ಬಗ್ಗೆ ಏನು ಹೇಳ್ತೀರಾ ಫೈನಲಿ? ಸ್ಕೂಲ್ ಅಂದರೆ ಸ್ಕೂಲ್ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಗುರುಕುಲ ಕಾಲೇಜ್ ಕೂಡ ಇದೆ, ಮತ್ತೆ ಗುರುಕುಲ ಕಾಲೇಜಿಗೆ ಸೇರ್ಬೇಕಂತ ಇದ್ದೀರಾ? ಮತ್ತೆ ಯಾವ ಕಾಂಬಿನೇಷನ್ ತಗೋಬೇಕಂತ ಇದ್ದೀರಾ? PCMB ತೊಗೊಬೇಕಂತ ಇದ್ದೀನಿ. ಹಾಂ. ಸ್ಕೂಲಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಇನ್ನು ನೆಕ್ಸ್ಟ್ ಕಾಲೇಜಲ್ಲಿ ಕಂಟಿನ್ಯೂ ಮಾಡಿದರೆ ರಿಗ್ರೆಟ್ಸ್ ಏನಿರಲ್ಲ ಅಂತ. ಓಕೆ. ನಮ್ಮ ಜೊತೆ ಇಷ್ಟೊತ್ತು ಇದು ನೀವು 3 ಜನ ಕೂಡ ನಮ್ಮ ಜೊತೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.